ಮಾತಾಡೋ ಆದಿತ್ಯ, ಆದಿತ್ಯ ಮಾತಾಡೋ. ಏನಾಗಿದೆ ಅದಕ್ಕೆ? ಯಾಕೆ ಮಾತಾಡ್ತಿಲ್ಲ? ಗೊತ್ತಿಲ್ಲ ಡ್ಯಾಡ್, ಬಂದಾಗಿಂದ ಹೀಗೆ ಇದ್ದಾನೆ. ಒಬ್ಬನೇ ಬಂದ ಅಥವಾ ಯಾರೋ ತಂದು ಬಿಟ್ಟೋದ್ರ? ಯಾರೋ ಒಂದು ವ್ಯಾನಲ್ಲಿ ಮನೆ ಮುಂದೆ ತಂದು ಬಿಸಾಕೋದ್ರು. ನಾನು ಆಗ್ಲಿಂದ ಟ್ರೈ ಮಾಡ್ತಿದ್ದೀನಿ ಅವನ್ನ ಮಾತಾಡ್ಸಕ್ಕೆ, ಆದ್ರೆ ಅವ್ನು ಮಾತಾಡಕ್ಕಾಗದೆ ತುಂಬಾ ಕಷ್ಟಪಡ್ತಿದ್ದಾನೆ. ಆದಿತ್ಯ, ಆದಿತ್ಯ ಏನಾಯ್ತು ನಿನ್ಗೆ? ಆದಿತ್ಯ ಏನಾಯ್ತು? ಮಾತಾಡೋ ಆದಿತ್ಯ, ಮಾತಾಡೋ ಮಗ್ನೆ. ಯಾರೋ ಪಾಪಿಗಳು ಅವನ್ನ ಚೆನ್ನಾಗಿ ಹೊಡೆದು ಬಡ್ದು ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಕಡೆ. ಆ ಗಾಡಿ ನಂಬರ್ ನೋಟ್ ಮಾಡ್ಕೊಂಡ್ಯಾ? ಅದ್ರಲ್ಲಿ ಬಂದಿದ್ದವ್ರನ್ನ ಮುಂಚೆ ಏನಾದ್ರು ನೀನು ನೋಡಿದ್ಯಾ? ಇಲ್ಲ, ನಂಬರ್ ನೋಡೋಕ್ಕಾಗಿಲ್ಲ. ಅದ್ರಲ್ಲಿ ಇದ್ದವ್ರನ್ನ ಸಹ ನಾನು ಮುಂಚೆ ಎಲ್ಲೂ ನೋಡಿಲ್ಲ. ಆದಿತ್ಯನ ಬಗ್ಗೆ ಏನಾದರೂ ವಿಷಯ ಗೊತ್ತಾಗಿದ್ರೆ ವಿಚಾರಿಸ್ಕೊಂಡು ಹೋಗೋಣ ಅಂತ ನಾನು ಇಲ್ಲಿಗೆ ಬಂದೆ. ಅದೇ ಟೈಮ್ಗೆ ಯಾರೋ 3-4 ಜನ ರೌಡಿಗಳು ಬಂದು ಇವಳನ್ನ ಈ ಸ್ಥಿತಿಲಿ ಹೊರಗೆ ಬಿಸಾಕೋದ್ರು. ಆ ರೌಡಿಗಳು ಖಂಡಿತ ಅರ್ಪಿತನ ಕಡೆಯವರೇ ಆಗಿರ್ತಾರೆ. ಅರ್ಪಿತನ ಕಡೆಯವರ? ಆ ಮನೆ ಕೆಲ್ಸದವಳು ರೌಡಿಗಳನ್ನ ಇಟ್ಕೊಂಡು ನಮ್ಗೆ ಸವಾಲಾಗ್ತಾಳ. ಎಷ್ಟು ಚುರುಕಾಗಿ ಓಡಾಡ್ಕೊಂಡಿದ್ದ ನನ್ನ ಮೊಮ್ಮಗ ಎಂತ ಸ್ಥಿತಿಗೆ ತಂದ್ಬಿಟ್ಟಿದ್ದಾಳೆ ನೋಡು. ಇವನನ್ನು ಈ ಸ್ಥಿತಿಗೆ ತಂದ ಪಾಪಿಗಳು ನಾಶ ಆಗೋಗ್ಬೇಕು. ನೋಡಿ, ಆದಿತ್ಯನ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ನಾವು ಮೊದಲು ಆದಿತ್ಯನ ಕಾಪಾಡ್ಕೋಬೇಕು, ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಸಾಕ್ಷಿ, ಇನ್ನು ಆರ್ಯನ್ ಅಜ್ಜಿಗೆ ಫೋನ್ ಮಾಡಿ ವಿಷಯ ತಿಳಿಸು. ಎತ್ಕೊಳ್ಳಿ. ಇನ್ಸ್ಪೆಕ್ಟರ್ ಧರಣೀಂದ್ರ, ಆದಿತ್ಯನ ಅರೆಸ್ಟ್ ಮಾಡಿದ್ದು ನೀವೇ ಅಂತ ನಿರುಷಾನ್ ಅವರು ಹೇಳ್ತಾ ಇದ್ದಾರೆ. ನೋ ಸರ್. ವಾಟ್ ನೋ ಸರ್? ಅಂದ್ರೆ ನೀವು ಆದಿತ್ಯನ ಅರೆಸ್ಟ್ ಮಾಡಲೇ ಇಲ್ವಾ? ನೋ ಸರ್. ಅಂದ್ರೆ ಈ ಕೇಸಲ್ಲಿ ನೀವು ಯಾವುದೇ ಪ್ರೋಗ್ರೆಸ್ ಮಾಡಲಿಲ್ಲ, ನೀವು ಆದಿತ್ಯನ ಅರೆಸ್ಟ್ ಮಾಡಲೇ ಇಲ್ಲ. ದಟ್ ಮೀನ್ ಯು ಆರ್ ವೆರಿ ವೆರಿ ಇನ್ಎಫಿಷಿಯಂಟ್ ಅಂತ ಒಪ್ಕೋತಾ ಇದ್ದೀರಾ? ನೋ ಸರ್. ಏನು ಕೇಳಿದ ಪ್ರಶ್ನೆಗೆಲ್ಲ ನೋ ನೋ ಅಂತಿದ್ದೀರಾ? ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ನೀವು ಆದಿತ್ಯನ ಅರೆಸ್ಟ್ ಮಾಡಿದ್ದೀರಲ್ವಾ? ಅರೆಸ್ಟ್ ಮಾಡಿದೆ ಸರ್. ಮತ್ತೆ ಈಗ ತಾನೇ ಅರೆಸ್ಟ್ ಮಾಡಿಲ್ಲ ಅಂದ್ರೆ